ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಮತಶಿಕಾರಿಯನ್ನು ಮುಂದುವರೆಸಿದ್ದಾರೆ. ಅವರ ಪರವಾಗಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮತವನ್ನು ಯಾಚಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಮಧುರೈ ಗ್ರಾಮದಲ್ಲಿ ಮೆರವಣಿಗೆಯ ಮೂಲಕ ಪ್ರಚಾರವನ್ನು ನಡೆಸಿದರು. ಸುಧಾಕರ್ ಅಶೋಕ್ಗೆ ಬೃಹತ್ ಗಾತ್ರದ ಕಿತ್ತಲೆ ಹಾರವನ್ನು ಹಾಕಿ ಸ್ವಾಗತವನ್ನು ಕೋರಿದರು ಕಾರ್ಯಕರ್ತರು. ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಭೆ ನಡೀತಾ ಇದೆ. ಸುಧಾಕರ್ ತಮ್ಮ ಅಭ್ಯರ್ಥಿ ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರ ಅಭ್ಯರ್ಥಿ. ದೇವೇಗೌಡರ ಆಶೀರ್ವಾದ, ಕುಮಾರಸ್ವಾಮಿ ಸಹಕಾರದಿಂದ ಮೋದಿ ಅವರೇ ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಚುನಾವಣೆಗಳಂಗೆ ಅಲ್ಲ, ಇದು ನಿಮಗೋಸ್ಕರ ನಡೀತಾ ಇರ್ತಕ್ಕಂಥ ಚುನಾವಣೆ, ಈ ದೇಶಕ್ಕೆ ನಡೀತಾ ಇರ್ತಕ್ಕಂಥ ಚುನಾವಣೆ. ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನುವಂತ ನಿರ್ಣಯ ಆಗಬೇಕಾಗಿರುವಂತ ಚುನಾವಣೆ. ಯಾರಾಗಬೇಕು ಈ ದೇಶದ ಪ್ರಧಾನಿಗಳು? ಯಾರಾಗಬೇಕು? ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಪ್ರಧಾನಮಂತ್ರಿ ಆಗಿ ಹ್ಯಾಟ್ರಿಕ್ ಗೆಲುವನ್ನ ಸಾಧನೆ ಮಾಡಬೇಕು ಅಂತೇಳಿ ಇವತ್ತು ನಿಮ್ಗೆಲ್ಲ ಕೂಡ ಮನವಿಯನ್ನು ಮಾಡ್ತೇನೆ. ಹಾಗಾಗಿ ಬಂಧುಗಳೇ, ಇವತ್ತು 2 ರಾಜಕೀಯ ದಿಗ್ಗಜರು, ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾನ್ಯ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರು, ಇಬ್ಬರು ರಾಜಕೀಯ ದಿಗ್ಗಜರು, ಮುತ್ಸದಿಗಳು, ಇವರಿಬ್ಬರ ಸಮಾಗಮ ಆಗಿದೆ. ಅದರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಧ್ರುವೀಕರಣ ಆಗ್ತಾ ಇದೆ. ಈ ಧ್ರುವೀಕರಣ ರಾಜಕೀಯ ಮೈತ್ರಿ ಆಗಿರ್ತಕ್ಕಂಥದ್ದು ರಾಜಕೀಯ ಲಾಭಕ್ಕಲ್ಲ, ಈ ರಾಜ್ಯದ 6.5 ಕೋಟಿ ಜನರ ಅಭ್ಯುದಯಕ್ಕೆ, ನಿಮ್ಮೆಲ್ಲರ ಏಳಿಗೆಗೋಸ್ಕರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಾಮಾನ್ಯ ಜನರ, ಸಾಮಾನ್ಯ ಬಡವರ ಕಣ್ಮಣಿ ಅಂತಾನೆ ಮಾನ್ಯ ಕುಮಾರಣ್ಣವರನ್ನ ಎಲ್ಲರೂ ಕೂಡ ನೆನಪಿಸ್ತಾರೆ. ಇವತ್ತು ಕುಮಾರಣ್ಣವರು, ನಮ್ಮ ಅಶೋಕಣ್ಣವರು, ಮಾನ್ಯ ಯಡಿಯೂರಪ್ಪನವರು, ನಮ್ಮ ನಾಯಕರು, ಇವರೆಲ್ಲ ಕೂಡ